ಮೈಸೂರಿನಲ್ಲಿ ಬಾಲಕಿ ರೇಪ್ ಅಂಡ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಈ ಆರೋಪಿ ಕಾರ್ತಿಕ್ನ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. ಬಾಲಕಿ ರೇಪ್ ಅಂಡ್ ಮರ್ಡರ್ ಸಂಬಂಧ ಕಾಕಿ ವಿಚಾರಣೆಯನ್ನ ಮುಂದುವರೆಸಿದೆ. ಪೊಲೀಸರ ಮೇಲೇನೆ ಈತ ಹಲ್ಲೆಗೆ ಮುಂದಾಗ್ತಾನೆ ಯಾವಾಗ ಬಂಧಿಸೋದಕ್ಕೆ ಹೋದಂತ ಸಂದರ್ಭ. ಹಾಗಾಗಿ ಪೊಲೀಸರು ಫೈರಿಂಗ್ ಮಾಡಬೇಕಾಗುತ್ತೆ. ಗುಂಡೇಟು ತಿಂದು ಆರೋಪಿ ಒದ್ದಾಡ್ತಾ ಇದ್ದಾನೆ. ಬಟ್ ಪೊಲೀಸರು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ, ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಯಾಕಂದ್ರೆ ಈತನ ಹಿಸ್ಟ್ರಿನೇ ಅಷ್ಟು ಖತರ್ನಾಕ್ ಆಗಿದೆ. ಆಮೇಲೆ ಈಗ ಆತನ ಮೇಲಿರುವಂತಹ ಆರೋಪ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಅನಂತರದಲ್ಲಿ ಕೊಲೆ ಮಾಡಿರೋ ಆರೋಪ. ಇದರ ಸಂಬಂಧ ಇದೀಗ ಕಾಕಿ ವಿಚಾರಣೆಯನ್ನು ನಡೆಸ್ತಾ ಇದೆ. ಪೊಲೀಸರಿಗೆ ಈ ಆರೋಪಿಯ ಸುಳಿವು ಸಿಗುತ್ತೆ. ಆತನನ್ನ ಬಂಧಿಸೋದಕ್ಕೆ ಹೋದಾಗ ಈತ ಪೊಲೀಸರ ಮೇಲೆನೆ ಹಲ್ಲೆಗೆ ಪ್ರಯತ್ನ ಪಡ್ತಾನೆ. ಆಗ PSI ಫೈರಿಂಗ್ ಮಾಡ್ತಾರೆ, ಕಾಲಿಗೆ ಗುಂಡು ತಾಗುತ್ತೆ, ಆಸ್ಪತ್ರೆಗೆ ಸೇರಿಸ್ತಾರೆ, ಅದಕ್ಕೊಂದು ಬ್ಯಾಂಡೇಜ್ ಕಟ್ತಾರೆ. ಬಟ್ ಪೊಲೀಸರು ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಇಂಥ ಸ್ಥಿತಿಯಲ್ಲೂ ಕೂಡ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಕಾಲಿಗೆ ಗುಂಡೇಟಾಗಿದೆ, ಆ ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸಬಹುದು. ಆಮೇಲೆ ಆರೋಪಿಯ ಫೋಟೋ ಕೂಡ ನೋಡಿ, ಈತನೇ ಆ ಪಾಪಿ. 9 ವರ್ಷದ ಪುಟ್ಟ ಬಾಲಕಿಯನ್ನ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಹೋಗಿರ್ತಾನೆ. ಈ ಬಂಡಧೈರ್ಯ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ, ಈ ಹಿಂದೆ ಈತನ ಹಿಸ್ಟ್ರಿ ನೋಡಿದಾಗ ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ತನ್ನಂತಾನು ತೊಡಗಿಸಿಕೊಂಡಿದ್ದ, ಆರೋಪಿ ಸ್ಥಾನದಲ್ಲಿದ್ದ. ಹೇಗೋ ಬೇಲ್ ಸಿಕ್ತು, ಹೊರಗಡೆ ಬಂದ, ಅನಂತರದಲ್ಲಿ ಸರಿಯಾದ್ನ ಕೇಳಿದ್ರೆ ಇಲ್ಲ, ಮತ್ತದೇ ಹಳೇ ಚಾಳಿಯನ್ನ ಮುಂದುವರೆಸಿದ್ದಾನೆ. ಈ ಬಾರಿ ಮೃಗೀಯ ರೀತಿಯಾಗಿ ವರ್ತಿಸಿದ್ದಾನೆ, ಪ್ರಾಣಿಗಳ ರೀತಿ. ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದ್ದಾನೆ, ಕೊಲೆ ಮಾಡಿದ್ದಾನೆ. ನಜರಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿಯ ಹೆಡೆಮುರಿ ಕಟ್ಟಿದ್ದಾರೆ, ಆಸ್ಪತ್ರೆಯಲ್ಲಿ ನರಳಾಡ್ತಾ ಇದ್ದಾನೆ. ಈ ನಡುವೆ ಪೊಲೀಸರು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಆತನ ಜೊತೆಗೆ ಯಾರಾದರೂ ಇದ್ರ, ಏನಾಗಿತ್ತು, ಇವೆಲ್ಲದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಅಥವಾ ಇದಕ್ಕೂ ಮೀರಿದಂತ ಏನಾದರೂ ಹಿನ್ನೆಲೆಗಳು ಗೊತ್ತಾಗಬಹುದಾ ತನಿಖೆಯಲ್ಲಿ, ಇವೆಲ್ಲ ನಿರೀಕ್ಷೆಗಳಿದೆ. 9 ವರ್ಷದ ಬಾಲಕಿಯನ್ನ ಈ ಪಾಪಿ ಕೊಲ್ತಾನೆ, ಅತ್ಯಾಚಾರ ಎಸಗ್ತಾನೆ. ಈತನ ಕಂಪ್ಲೀಟ್ ಹಿಸ್ಟ್ರಿಯನ್ನ ಕೂಡ ಹೇಳ್ತೀವಿ. ಈ ಹಿಂದೆ ಯಾವ್ಯಾವ ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದ, ಎಂತ ಖತರ್ನಾಕ್ ಇತಿಹಾಸ ಇದೆ ಈತನಿಗೆ ಅಂತ.